ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ಈ ದಿನ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿರುವಂಥ ವಿಚಾರ ಯಾವುದು ಅಂತ ಹೇಳಿದ್ರೆ, ಸುಳ್ಳು FIR ಎಂದರೇನು ಎಂಬುದರ ಬಗ್ಗೆ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ. ಆತ್ಮೀಯ ವೀಕ್ಷಕರೇ, ಸುಳ್ಳು FIR ಎಂದರೇನು ಅನ್ನೋ ವಿಚಾರವಾಗಿ ನಾವು ತಿಳ್ಕೊಳ್ಳುವಂಥದ್ದಾದರೆ, ಯಾವುದೇ ವ್ಯಕ್ತಿಯ ವಿರುದ್ಧ ನಿಜವಾದ ಘಟನೆ ಅಥವಾ ಸಾಕ್ಷ್ಯ ಆಧಾರಗಳಿಲ್ಲದೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿ ನೀಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸುವುದನ್ನು ನಾವು ಸುಳ್ಳು FIR ಎಂದು ಕರೆಯಬಹುದಾಗಿದೆ. ಅಂದರೆ ಏನೋ ಪ್ರಕರಣ ನಡೆದಿರೋದಿಲ್ಲ, ಯಾವುದೇ ರೀತಿ ಘಟನೆ ಅಲ್ಲಿ ಉದ್ಭವ ಆಗಿರೋದಿಲ್ಲ, ಮತ್ತು ಆ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷ್ಯಾಧಾರಗಳಿರದೆ ಅಂಥ ವ್ಯಕ್ತಿ ತನ್ನ ವಿರುದ್ಧ ಇರುವಂಥ ವ್ಯಕ್ತಿಗೆ ಹೋಗಿ ಸುಳ್ಳು ಮಾಹಿತಿಯನ್ನು ನೀಡಿ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣವನ್ನು ದಾಖಲಿಸುವಂಥದ್ದಕ್ಕೆ ನಾವು ಸುಳ್ಳು FIR ಎಂದು ಕರಿಬೋದಾಗಿದೆ. ಮತ್ತು ಈ ಸುಳ್ಳು FIR ಆಗ್ತಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮೇಲೆ ಯಾವ ಸೆಕ್ಷನ್ ಅಂಡರ್ನಲ್ಲಿ ಅವನ್ನ ಶಿಕ್ಷೆಗೆ ಗುರಿಪಡಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳುವಂಥದ್ದಾದರೆ, ಈ ಮುಂದಿನ BNS 2023 ಅಂಡರಲ್ಲಿ ಯಾವ್ಯಾವ ಸೆಕ್ಷನ್ಗಳು ಬರ್ತವೆ ಅಂತ ಹೇಳೋದಂಥದ್ದಾದರೆ, BNS ಸೆಕ್ಷನ್ 217 ಇದ್ರ ಪ್ರಕಾರ ಸಾರ್ವಜನಿಕ ಸೇವಕನಿಗೆ ತಪ್ಪು ಮಾಹಿತಿ ನೀಡಿ ಮತ್ತೊಬ್ಬರಿಗೆ ಹಾನಿ ಉಂಟು ಮಾಡುವ ಉದ್ದೇಶದಿಂದ ಮಾಹಿತಿ ನೀಡುವುದು. ಮತ್ತು ಅದೇ ರೀತಿಯಾಗಿ ಸೆಕ್ಷನ್ 220 ಅಪರಾಧ ನಡೆದಿಲ್ಲದಿದ್ದರೂ ಅಪರಾಧ ನಡೆದಿದೆ ಎಂದು ಸುಳ್ಳು ಆರೋಪ ಮಾಡುವುದು. ಮತ್ತು ಮೂರನೇ ವಿಧಿ ಯಾವುದು ಅಂತ ತಿಳ್ಕೊಳ್ಳುವಂತಾದರೆ, BNS ಸೆಕ್ಷನ್ 248 ನಿರಪರಾಧಿ ವ್ಯಕ್ತಿಯನ್ನು ದೋಷಿ ಎಂದು ಸಾಬೀತುಪಡಿಸಲು ಸುಳ್ಳು ಸಾಕ್ಷ್ಯ ಅಥವಾ ದಾಖಲೆಗಳನ್ನು ಸೃಷ್ಟಿಸುವುದು. ಅದೇ ರೀತಿಯಾಗಿ ನ್ಯಾಯಾಲಯದಲ್ಲಿ ಸುಳ್ಳು ಸಾಕ್ಷ್ಯ ನೀಡಿದರೆ ಸುಳ್ಳು ಸಾಕ್ಷ್ಯಕ್ಕೆ ಸಂಬಂಧಿಸಿದ ವಿಧಿಗಳು ಅನ್ವಯವಾಗ್ತವೆ. ಯಾವುದೋ ಒಬ್ಬ ವ್ಯಕ್ತಿ ತನ್ನ ವಿರುದ್ಧ ಇರುವಂಥ ವ್ಯಕ್ತಿಗೆ ತೊಂದರೆ ಕೊಡಬೇಕು, ಅವನಿಗೆ ಸಾರ್ವಜನಿಕವಾಗಿ ಅವನಿಗೆ ಅವಮಾನ ಮಾಡಬೇಕು ಅನ್ನೋ ಕಾರಣದಿಂದ ಸುಳ್ಳು ಮಾಹಿತಿ ನೀಡಿ ಸುಳ್ಳು FIR ನೀಡಿದಂಥ ವ್ಯಕ್ತಿಯ ಮೇಲೆ ಈ ಮುಂದಿನ ಏನೀಗ ನಾನು ಹೇಳಿದೆ ಆ ಸೆಕ್ಷನ್ ಅಂಡರಲ್ಲಿ ಅವರ ಮೇಲೆ ನಾವು ಪ್ರಕರಣವನ್ನು ದಾಖಲಿಸ್ಬೋದಾಗಿದೆ. ಮತ್ತು ಈ ಸುಳ್ಳು ಪ್ರಕರಣಗಳು ದಾಖಲಾದ ಸಂದರ್ಭದಲ್ಲಿ ಯಾರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂಥ ವ್ಯಕ್ತಿಗಳು ಮುಂದಿನ ನ್ಯಾಯಾಲಯಗಳಿಗೆ ಅಪೀಲ್ ಹೋಗಿ ಅವರು ನ್ಯಾಯವನ್ನು ಪಡ್ಕೊಳ್ಳೋಂಥ ಸಂದರ್ಭದಲ್ಲಿ ಯಾವ ಆ ಕೇಸ್ಗಳಲ್ಲಿ FIRನ ರದ್ದುಗೊಳಿಸ್ಬೋದಾಗಿದೆ ಅಂತ ತಿಳಿಸಿದ್ದಾರೆ ಅಂತ ನಾವು ತಿಳ್ಕೊಳ್ತಿದ್ರೆ, ಸ್ಟೇಟ್ ಆಫ್ ಹರಿಯಾಣ ವರ್ಸಸ್ ಬಹಜನ್ ಲಾಲ್ FIR ದುರುದ್ದೇಶಪೂರಿತವಾಗಿದ್ದು ಅಪರಾಧದ ಅಂಶಗಳೇ ಇಲ್ಲದಿದ್ದರೆ ನ್ಯಾಯಾಲಯವು FIR ರದ್ದುಗೊಳಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳನ್ನು ನೀಡಿದೆ. ಅದೇ ರೀತಿಯಾಗಿ ಎರಡನೇ ಪ್ರಕರಣ ಯಾವುದು ಅಂತ ನಾವು ತಿಳ್ಕೊಳ್ಳುವಂಥದ್ದಾದರೆ, RP ಕಪೂರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ದುರುದ್ದೇಶದಿಂದ ದಾಖಲಾದ ಪ್ರಕರಣಗಳಲ್ಲಿ ಹೈಕೋರ್ಟ್ ತನ್ನ ಅಂತರ್ಗತ ಅಧಿಕಾರ ಬಳಸಬಹುದು ಎಂದು ತೀರ್ಪು ನೀಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಮತ್ತು ಸುಳ್ಳು FIR ದಾಖಲಾಗಿದ್ದರೆ ಏನು ಮಾಡ್ಬೋದು ಮತ್ತು ಅದರ ವಿರುದ್ಧ ನಾವು ಹೇಗೆ ಹೋರಾಟ ಮಾಡ್ಬೋದು ಅಂತ ಹೇಳೋದಾದರೆ, ಮೊದಲನೇದಾಗಿ ಸಂಬಂಧಿತ ನ್ಯಾಯಾಲಯದ ನಿರ್ದೋಷಿತ್ವದ ದಾಖಲೆಗಳನ್ನು ಸಲ್ಲಿಸಬಹುದು. ಮತ್ತು ಎರಡನೇದು BNSS ಅಡಿಯಲ್ಲಿ ಜಾಮೀನು ಅಥವಾ ನಿರೀಕ್ಷಣಾ ಜಾಮೀನು ಪಡೆಯಬಹುದು. ಮುಂದುವರೆದು ಹೈಕೋರ್ಟ್ನಲ್ಲಿ FIR ರದ್ದುಪಡಿಸಲು ಅಂದರೆ ಕ್ವಾಸ್ ಪಿಟಿಷನ್ ಅರ್ಜಿ ಸಲ್ಲಿಸಬಹುದಾಗಿದೆ. ಮತ್ತು ದೂರುದಾರನ ವಿರುದ್ಧ ಸುಳ್ಳು ಮಾಹಿತಿ ನೀಡಿದ ಬಗ್ಗೆ ಕಾನೂನು ಕ್ರಮಕ್ಕೆ ಮನವಿಯನ್ನು ಕೂಡ ನಾವು ನ್ಯಾಯಾಲಯದಲ್ಲಿ ಮಾಡಬಹುದಾಗಿದೆ. ಸಾರ್ವಜನಿಕರಿಗೆ ಸಂಕ್ಷಿಪ್ತ ಮಾಹಿತಿ ನೀಡುವಂಥದ್ದಾದರೆ, ಸುಳ್ಳು FIR ದಾಖಲಿಸುವುದು ಗಂಭೀರ ಕಾನೂನು ಅಪರಾಧವಾಗಿದೆ. ಯಾರ ವಿರುದ್ಧವೂ ವೈಯಕ್ತಿಕ ದ್ವೇಷ, ರಾಜಕೀಯ ಕಾರಣ ಅಥವಾ ಪ್ರತೀಕಾರದ ಉದ್ದೇಶದಿಂದ ತಪ್ಪು ಮಾಹಿತಿ ನೀಡಿ FIR ದಾಖಲಿಸಿದರೆ ದೂರುದಾರನ ವಿರುದ್ಧವೂ ಕಾನೂನು ಕ್ರಮ ಜರುಗಿಸಬಹುದು. ನ್ಯಾಯಾಲಯಗಳು ಮತ್ತು ಪೊಲೀಸರು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ತನಿಖೆ ನಡೆಸುತ್ತವೆ. ಆದ್ದರಿಂದ ಸಾರ್ವಜನಿಕರು ನಿಖರ ಮತ್ತು ಸತ್ಯ ಮಾಹಿತಿಯನ್ನೇ ನೀಡಬೇಕು. ಅಂದರೆ ಯಾವುದೇ ಒಂದು FIRನ್ನು ಪೊಲೀಸ್ ಠಾಣೆಗಳಲ್ಲಿ ದಾಖಲಿಸಬೇಕು, ಒಂದು ದೂರನ್ನು ಸಲ್ಲಿಸಬೇಕು ಅನ್ನೋಂಥ ಸಂದರ್ಭದಲ್ಲಿ ನಿಖರವಾದ ಮಾಹಿತಿ ಮತ್ತು ನೈಜ ಘಟನೆ ನಡೆದಿದೆ ಅಂಥ ಸಂದರ್ಭದಲ್ಲಿ ಮಾತ್ರ ನಾವು FIRನ ದಾಖಲಿಸಬಹುದು. ಒಂದು ವೇಳೆ ತಪ್ಪು ಮಾಹಿತಿಗಳನ್ನು ನೀಡಿ FIRನ್ನು ಪ್ರಕರಣವನ್ನು ದಾಖಲಿಸದೇ ಆದರೆ ಅವರ ವಿರುದ್ಧವೂ ಕೂಡ ನಾವು ನ್ಯಾಯಾಲಯದ ಮೂಲಕ ಅವರಿಗೆ ಪನಿಷ್ಮೆಂಟನ್ನು ಕೊಡಿಸ್ಬೋದಾಗಿದೆ, ಅಂದರೆ ಶಿಕ್ಷೆಯನ್ನು ಕೊಡಿಸ್ಬೋದಾಗಿದೆ. ಏನು ಇಲ್ಲಿವರೆಗೂ ನಾನು ಹಲವಾರು ವಿಚಾರಗಳನ್ನ ತಮಗೆ ನಾನು ತಿಳಿಸ್ಕೊಟ್ಟೆ. ವಿಚಾರ ತಮಗೆ ಅನುಕೂಲ ಆಗಿದೆ ಅಂತ ನಾನಾದರೂ ಭಾವಿಸಿದ್ದೀನಿ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.